ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿದ್ದು ಜನಕಲ್ಯಾಣ ಸಮಾವೇಶವಾಯಿತು. ಡಿನ್ನರ್ ಪಾಲಿಟಿಕ್ಸ್ ಇನ್ನೇನು ಎರಡನೇ ಸುತ್ತಿಗೆ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಆ ಡಿನ್ನರ್ ಪಾಲಿಟಿಕ್ಸ್ಗೂ ಕೂಡ ಬ್ರೇಕ್ ಬಿತ್ತು. ದಲಿತ ನಾಯಕರೆಲ್ಲರೂ ಸೇರಿ ಸಭೆ ನಡೆಸ್ತೀವಿ, ಸಮಾವೇಶ ನಡೆಸ್ತೀವಿ ಅಂದವ್ರಿಗೂ ಕೂಡ ಸದ್ಯಕ್ಕಂಥ ಪ್ರಯತ್ನಗಳು ಬೇಡ ಅನ್ನೋ ವಾರ್ನಿಂಗ್ ಸಂದೇಶ ಕೂಡ ರವಾನೆ ಆಯಿತು. ಇದೆಲ್ಲದರ ನಡುವೆ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರೇ ಬಹಿರಂಗ ಹೇಳಿಕೆಗಳನ್ನು ಕೊಡೋಕೆ ಪ್ರಾರಂಭ ಮಾಡಿದ ಹೊತ್ತಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು. ಅದಾದ ನಂತರ ಕಾಂಗ್ರೆಸ್ನ ನಾಯಕರು ಒಂದು ಹಂತಕ್ಕೆ ಸೈಲೆಂಟ್ ಮೋಡ್ಗೆ ಹೋದಂಗೆ ಕಾಣ್ತಾ ಇದೆ. ಈ ಸೈಲೆಂಟ್ ಮೋಡನ್ನು ಗಮನಿಸಿದ್ರೆ ತಾತ್ಕಾಲಿಕವಾಗಿ ಆದರೂ ಈಗಿರುವ ಪರಿಸ್ಥಿತಿಯನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅಂದರೆ ಸಿದ್ದರಾಮಯ್ಯನವರು CM ಆಗಿ, ಹಾಗೆ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಮುಂದುವರಿಯೋದನ್ನು ಒಪ್ಪಿಕೊಂಡು ಸುಮ್ಮನಾಗಿದ್ದಾರಾ ತಾತ್ಕಾಲಿಕವಾಗಿ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಇರಬಹುದೇನೋ ಅನ್ನೋ ಉತ್ತರ ಮುನ್ನೆಲೆಗೆ ಬರೋಕ್ಕೆ ಮುಂಚೆನೆ ಅಥವಾ ಮುಂದಿನ ಯುದ್ಧಕ್ಕೆ ತಂತ್ರಗಾರಿಕೆಯನ್ನು ರೂಪಿಸುವ ಸಲುವಾಗಿ ಕದನ ವಿರಾಮ ಘೋಷಣೆಯ ಸೈಲೆನ್ಸ್ ಆಯಿತು ಅನ್ನೋ ಮತ್ತೊಂದು ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದ ಒಳಗೆ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಸಂಧಾನವೋ ಸಂಘರ್ಷವೋ? ಖರ್ಗೆ ವಾರ್ನಿಂಗ್ಗೆ ತಾತ್ಕಾಲಿಕವಾಗಿ ಸೈಲೆಂಟಾ? ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕುದಿತಾ ಇದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ತಂತ್ರ ಪ್ರತಿತಂತ್ರ ಮಾತ್ರ ನಿಂತಿಲ್ಲ. ಸದ್ಯ AICC ಬಾಸ್ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ನಿಂದ ಸೈಲೆಂಟ್ ಆಗಿರುವ ಕೈಪಡೆ ಯುದ್ಧಕ್ಕೆ ಅಲ್ಪ ವಿರಾಮ ನೀಡಿದೆ. KPCCಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಒಬ್ಬರು, DCM ಹುದ್ದೆ ಬೇಕು ಅಂತ ಮತ್ತೊಬ್ಬರು, ಮುಖ್ಯಮಂತ್ರಿಯೇ ಬದಲಾಗಬೇಕು ಅನ್ನೋ ಮಸಲತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದಲೂ ಇದೆ. ಈ ಬೆಳವಣಿಗೆ ಬೇಸತ್ತ ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಫೀಲ್ಡ್ಗಿಳಿದು ಹೊಸ ಟ್ವಿಸ್ಟ್ ಕೊಟ್ಟಿದ್ರು. ಆದ್ರೆ CM ಸಿದ್ದರಾಮಯ್ಯ ಅಂಡ್ ಟೀಮ್ ಎದುರಾಳಿಗಳನ್ನ ಹಣಿಯುವುದರಲ್ಲಿ ತಮ್ಮದೇ ಆದ ತಂತ್ರವನ್ನ ಮಾಡಿಕೊಂಡು ಬರುತ್ತಿದೆ. ಕಳೆದ 2 ದಶಕದಿಂದಲೂ ಸಿದ್ದರಾಮಯ್ಯ ಟೀಮ್ ವ್ಯವಸ್ಥಿತವಾಗಿ ಎದುರಾಳಿಗಳನ್ನ ರಾಜಕೀಯ ಅಖಾಡದಲ್ಲಿ ಮಣ್ಣು ಮುಕ್ಕಿಸಿದೆ. ಹಿಡಿತ ಪಟ್ಟವನ್ನ ಬಿಡದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸೋಲುವವರಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆಗ್ತಾರೆ ಎನ್ನುವುದು ಮಾತ್ರ ಸಂಶಯದ ವಿಷಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿದ್ದು ಜನಕಲ್ಯಾಣ ಸಮಾವೇಶವಾಯಿತು. ಡಿನ್ನರ್ ಪಾಲಿಟಿಕ್ಸ್ ಇನ್ನೇನು ಎರಡನೇ ಸುತ್ತಿಗೆ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಆ ಡಿನ್ನರ್ ಪಾಲಿಟಿಕ್ಸ್ಗೂ ಕೂಡ ಬ್ರೇಕ್ ಬಿತ್ತು. ದಲಿತ ನಾಯಕರೆಲ್ಲರೂ ಸೇರಿ ಸಭೆ ನಡೆಸ್ತೀವಿ, ಸಮಾವೇಶ ನಡೆಸ್ತೀವಿ ಅಂದವ್ರಿಗೂ ಕೂಡ ಸದ್ಯಕ್ಕಂಥ ಪ್ರಯತ್ನಗಳು ಬೇಡ ಅನ್ನೋ ವಾರ್ನಿಂಗ್ ಸಂದೇಶ ಕೂಡ ರವಾನೆ ಆಯಿತು. ಇದೆಲ್ಲದರ ನಡುವೆ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರೇ ಬಹಿರಂಗ ಹೇಳಿಕೆಗಳನ್ನು ಕೊಡೋಕೆ ಪ್ರಾರಂಭ ಮಾಡಿದ ಹೊತ್ತಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು. ಅದಾದ ನಂತರ ಕಾಂಗ್ರೆಸ್ನ ನಾಯಕರು ಒಂದು ಹಂತಕ್ಕೆ ಸೈಲೆಂಟ್ ಮೋಡ್ಗೆ ಹೋದಂಗೆ ಕಾಣ್ತಾ ಇದೆ. ಈ ಸೈಲೆಂಟ್ ಮೋಡನ್ನು ಗಮನಿಸಿದ್ರೆ ತಾತ್ಕಾಲಿಕವಾಗಿ ಆದರೂ ಈಗಿರುವ ಪರಿಸ್ಥಿತಿಯನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅಂದರೆ ಸಿದ್ದರಾಮಯ್ಯನವರು CM ಆಗಿ, ಹಾಗೆ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಮುಂದುವರಿಯೋದನ್ನು ಒಪ್ಪಿಕೊಂಡು ಸುಮ್ಮನಾಗಿದ್ದಾರಾ ತಾತ್ಕಾಲಿಕವಾಗಿ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಇರಬಹುದೇನೋ ಅನ್ನೋ ಉತ್ತರ ಮುನ್ನೆಲೆಗೆ ಬರೋಕ್ಕೆ ಮುಂಚೆನೆ ಅಥವಾ ಮುಂದಿನ ಯುದ್ಧಕ್ಕೆ ತಂತ್ರಗಾರಿಕೆಯನ್ನು ರೂಪಿಸುವ ಸಲುವಾಗಿ ಕದನ ವಿರಾಮ ಘೋಷಣೆಯ ಸೈಲೆನ್ಸ್ ಆಯಿತು ಅನ್ನೋ ಮತ್ತೊಂದು ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದ ಒಳಗೆ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಂಧಾನವೋ ಸಂಘರ್ಷವೋ? ಖರ್ಗೆ ವಾರ್ನಿಂಗ್ಗೆ ತಾತ್ಕಾಲಿಕವಾಗಿ ಸೈಲೆಂಟಾ?
ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕುದಿತಾ ಇದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ತಂತ್ರ ಪ್ರತಿತಂತ್ರ ಮಾತ್ರ ನಿಂತಿಲ್ಲ. ಸದ್ಯ ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ನಿಂದ ಸೈಲೆಂಟ್ ಆಗಿರುವ ಕೈಪಡೆ ಯುದ್ಧಕ್ಕೆ ಅಲ್ಪ ವಿರಾಮ ನೀಡಿದೆ. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಒಬ್ಬರು, ಡಿಸಿಎಂ ಹುದ್ದೆ ಬೇಕು ಅಂತ ಮತ್ತೊಬ್ಬರು, ಮುಖ್ಯಮಂತ್ರಿಯೇ ಬದಲಾಗಬೇಕು ಅನ್ನೋ ಮಸಲತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದಲೂ ಇದೆ. ಈ ಬೆಳವಣಿಗೆ ಬೇಸತ್ತ ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಫೀಲ್ಡ್ಗಿಳಿದು ಹೊಸ ಟ್ವಿಸ್ಟ್ ಕೊಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಎದುರಾಳಿಗಳನ್ನ ಹಣಿಯುವುದರಲ್ಲಿ ತಮ್ಮದೇ ಆದ ತಂತ್ರವನ್ನ ಮಾಡಿಕೊಂಡು ಬರುತ್ತಿದೆ. ಕಳೆದ 2 ದಶಕದಿಂದಲೂ ಸಿದ್ದರಾಮಯ್ಯ ಟೀಮ್ ವ್ಯವಸ್ಥಿತವಾಗಿ ಎದುರಾಳಿಗಳನ್ನ ರಾಜಕೀಯ ಅಖಾಡದಲ್ಲಿ ಮಣ್ಣು ಮುಕ್ಕಿಸಿದೆ. ಹಿಡಿದ ಪಟ್ಟವನ್ನ ಬಿಡದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸೋಲುವವರಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆಗ್ತಾರೆ ಎನ್ನುವುದು ಮಾತ್ರ ಸಂಶಯದ ವಿಷಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿದ್ದು ಜನಕಲ್ಯಾಣ ಸಮಾವೇಶವಾಯಿತು. ಡಿನ್ನರ್ ಪಾಲಿಟಿಕ್ಸ್ ಇನ್ನೇನು 2ನೇ ಸುತ್ತಿಗೆ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಆ ಡಿನ್ನರ್ ಪಾಲಿಟಿಕ್ಸ್ಗೂ ಕೂಡ ಬ್ರೇಕ್ ಬಿತ್ತು. ದಲಿತ ನಾಯಕರೆಲ್ಲರೂ ಸೇರಿ ಸಭೆ ನಡೆಸ್ತೀವಿ, ಸಮಾವೇಶ ನಡೆಸ್ತೀವಿ ಅಂದವ್ರಿಗೂ ಕೂಡ ಸದ್ಯಕ್ಕಂಥ ಪ್ರಯತ್ನಗಳು ಬೇಡ ಅನ್ನೋ ವಾರ್ನಿಂಗ್ ಸಂದೇಶ ಕೂಡ ರವಾನೆ ಆಯಿತು. ಇದೆಲ್ಲದರ ನಡುವೆ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರೇ ಬಹಿರಂಗ ಹೇಳಿಕೆಗಳನ್ನು ಕೊಡೋಕೆ ಪ್ರಾರಂಭ ಮಾಡಿದ ಹೊತ್ತಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು. ಅದಾದ ನಂತರ ಕಾಂಗ್ರೆಸ್ನ ನಾಯಕರು ಒಂದು ಹಂತಕ್ಕೆ ಸೈಲೆಂಟ್ ಮೋಡ್ಗೆ ಹೋದಂಗೆ ಕಾಣ್ತಾ ಇದೆ. ಈ ಸೈಲೆಂಟ್ ಮೋಡನ್ನು ಗಮನಿಸಿದ್ರೆ ತಾತ್ಕಾಲಿಕವಾಗಿ ಆದರೂ ಈಗಿರುವ ಪರಿಸ್ಥಿತಿಯನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ, ಅಂದರೆ ಸಿದ್ದರಾಮಯ್ಯನವರು ಸಿಎಂ ಆಗಿ, ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಯೋದನ್ನು ಒಪ್ಪಿಕೊಂಡು ಸುಮ್ಮನಾಗಿದ್ದಾರಾ ತಾತ್ಕಾಲಿಕವಾಗಿ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಇರಬಹುದೇನೋ ಅನ್ನೋ ಉತ್ತರ ಮುನ್ನೆಲೆಗೆ ಬರೋಕೆ ಮುಂಚೆನೆ, ಅಥವಾ ಮುಂದಿನ ಯುದ್ಧಕ್ಕೆ ತಂತ್ರಗಾರಿಕೆಯನ್ನು ರೂಪಿಸುವ ಸಲುವಾಗಿ ಕದನ ವಿರಾಮ ಘೋಷಣೆಯ ಸೈಲೆನ್ಸ್ ಆಯಿತು ಅನ್ನೋ ಮತ್ತೊಂದು ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದ ಒಳಗೆ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಸಂಧಾನವೋ ಸಂಘರ್ಷವೋ? ಖರ್ಗೆ ವಾರ್ನಿಂಗ್ಗೆ ತಾತ್ಕಾಲಿಕವಾಗಿ ಸೈಲೆಂಟಾ? ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕುದಿತಾ ಇದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ತಂತ್ರ ಪ್ರತಿತಂತ್ರ ಮಾತ್ರ ನಿಂತಿಲ್ಲ. ಸದ್ಯ ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ನಿಂದ ಸೈಲೆಂಟ್ ಆಗಿರುವ ಕೈಪಡೆ ಯುದ್ಧಕ್ಕೆ ಅಲ್ಪ ವಿರಾಮ ನೀಡಿದೆ. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಒಬ್ಬರು, ಡಿಸಿಎಂ ಹುದ್ದೆ ಬೇಕು ಅಂತ ಮತ್ತೊಬ್ಬರು, ಮುಖ್ಯಮಂತ್ರಿಯೇ ಬದಲಾಗಬೇಕು ಅನ್ನೋ ಮಸಲತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದಲೂ ಇದೆ. ಈ ಬೆಳವಣಿಗೆ ಬೇಸತ್ತ ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಫೀಲ್ಡ್ಗಿಳಿದು ಹೊಸ ಟ್ವಿಸ್ಟ್ ಕೊಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಎದುರಾಳಿಗಳನ್ನ ಹಣಿಯುವುದರಲ್ಲಿ ತಮ್ಮದೇ ಆದ ತಂತ್ರವನ್ನ ಮಾಡಿಕೊಂಡು ಬರುತ್ತಿದೆ. ಕಳೆದ 2 ದಶಕದಿಂದಲೂ ಸಿದ್ದರಾಮಯ್ಯ ಟೀಮ್ ವ್ಯವಸ್ಥಿತವಾಗಿ ಎದುರಾಳಿಗಳನ್ನ ರಾಜಕೀಯ ಅಖಾಡದಲ್ಲಿ ಮಣ್ಣು ಮುಕ್ಕಿಸಿದೆ. ಹಿಡಿದ ಪಟ್ಟವನ್ನ ಬಿಡದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸೋಲುವವರಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆಗ್ತಾರೆ ಎನ್ನುವುದು ಮಾತ್ರ ಸಂಶಯದ ವಿಷಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.